ಮಿನಿಸ್ಟರ್ ಡಿ ಸುಧಾಕರ್ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಕ್ಷಣ ಕ್ಷಣಕ್ಕೂ ಬಿಗಡಾಯಿಸುತ್ತಿರುವ ಆರೋಗ್ಯ ಸ್ಥಿತಿ. ಕಿಮ್ಸ್ ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯ ದೌಡಾಯಿಸಿ ಆರೋಗ್ಯ ವಿಚಾರಿಸಿದ್ದಾರೆ. ಸಚಿವ ಡಿ ಸುಧಾಕರ್ ಆರೋಗ್ಯ ಸ್ಥಿತಿ ಗಂಭೀರಗೊಂಡಿದೆ. ಕ್ಷಣ ಕ್ಷಣಕ್ಕೂ ಬಿಗಡಾಯಿಸುತ್ತಿರುವ ಆರೋಗ್ಯದ ಪರಿಸ್ಥಿತಿ. ಕಿಮ್ಸ್ ಆಸ್ಪತ್ರೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ದೌಡಾಯಿಸಿದ್ದಾರೆ ಆರೋಗ್ಯ ವಿಚಾರಣೆಗಾಗಿ. ಸಚಿವ ಡಿ ಸುಧಾಕರ್ ಆರೋಗ್ಯ ವಿಚಾರಿಸುವುದಕ್ಕೆ ಭೇಟಿ ಕೊಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಕಿಮ್ಸ್ ಆಸ್ಪತ್ರೆ, ಸ್ವತಃ ಸಿದ್ದರಾಮಯ್ಯನವರೇ ಆಸ್ಪತ್ರೆ ಭೇಟಿ. ಕ್ಷೀಣಿಸ್ತಾ ಇರುವಂತಹ ಡಿ ಸುಧಾಕರ್ ಅವರ ಆರೋಗ್ಯ ಸ್ಥಿತಿ. ಶ್ವಾಸಕೋಶದ ಸೋಂಕಿನಿಂದ ಬಳಲ್ತಾ ಇರತಕ್ಕಂತಹ ಮಿನಿಸ್ಟರ್ ಕಳೆದ 15 ದಿನಗಳಿಂದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. 2 ದಿನಗಳ ಹಿಂದೆ ಮಣಿಪಾಲ್ನಿಂದ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ರು. ಸಚಿವ ಸುಧಾಕರ್ ಅವರ ಆರೋಗ್ಯ ಸ್ಥಿತಿ, ನಿನ್ನೆ ಅವರ ಆರೋಗ್ಯದ ಸ್ಥಿತಿಯನ್ನು ಕಂಡು ಫ್ರೀಡಮ್ ಟಿವಿ ನಿರಂತರವಾಗಿ ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇತ್ತು. ಇವತ್ತು ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರ್ತಕ್ಕಂತಹ ಕಿಮ್ಸ್ ಆಸ್ಪತ್ರೆಗೆ ಹೋಗಿ ಸುಧಾಕರ್ ಅವರನ್ನು ಭೇಟಿ ಮಾಡಿ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ. ಇನ್ನು ಶ್ವಾಸಕೋಶದ ಸೋಂಕು ಭಾರತದಲ್ಲಿ ಅತ್ಯಂತ ಅಪರೂಪವಾಗಿ ಕಂಡುಬರುವಂತಹ ಆರೋಗ್ಯದ ಸ್ಥಿತಿ ಆದರೂ ಕೂಡ ಶ್ವಾಸಕೋಶದ ಸೋಂಕು ಮನುಷ್ಯನಿಗೆ ಮಾರಣಾಂತಿಕವಾಗಿಯೇ ಕಾಡುವಂತಹದ್ದು. ಸೊ ಈ ಸೋಂಕಿನಿಂದ ಬಳಲ್ತಾ ಇರ್ತಕ್ಕಂತಹ ಸಚಿವರಾಗಿರುವಂತಹ ಸುಧಾಕರ್ ಅವರ ಆರೋಗ್ಯ ಸ್ಥಿತಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗಡಾಯಿಸ್ತಾ ಇದೆ. ಎಲ್ಲಿಯೂ ಅವರ ಆರೋಗ್ಯ ಅಭಿವೃದ್ಧಿಗೊಳ್ಳುವಂತಹ ಸ್ಥಿತಿಯಲ್ಲಿಲ್ಲ. ಸದ್ಯದ ಸ್ಥಿತಿ ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ವೈದ್ಯರಿಂದಲೂ ಕೂಡ ಬಹಳಷ್ಟು ಭರವಸೆಗಳು ಕೂಡ ಬರ್ತಾ ಇದೆ. ಆದರೆ ಶ್ವಾಸಕೋಶದ ಸೋಂಕಿನಿಂದ ಬಳಲ್ತಾ ಇರ್ತಕ್ಕಂತಹ ಸಚಿವರನ್ನು ಕಳೆದ 15 ದಿನಗಳಿಂದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಇವತ್ತು ಸ್ವತಃ ಸಿಎಂ ಸಿದ್ದರಾಮಯ್ಯ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರ್ತಕ್ಕಂತಹ ಕಿಮ್ಸ್ ಆಸ್ಪತ್ರೆ ಅದು. ಸೊ ಆಸ್ಪತ್ರೆಗೆ ಇವತ್ತು ಸಿದ್ದರಾಮಯ್ಯನವರು ಭೇಟಿಯನ್ನು ನೀಡಿ ಅವರ ಪರಿಸ್ಥಿತಿಯನ್ನು ಮನಗಂಡು ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ಮರುಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಬಿಗಡಾಯಿಸ್ತಾ ಇದೆ ಅವರ ಆರೋಗ್ಯ ಪರಿಸ್ಥಿತಿ, ಗಂಭೀರ ಸ್ಥಿತಿಯಲ್ಲಿದೆ. ಸುಧಾಕರ್ ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಎಲ್ಲೋ ಒಂದು ಕಡೆ ಅವರ ಆರೋಗ್ಯ ಸ್ಥಿತಿ ವೃದ್ಧಿ ಆಗ್ತಾ ಇಲ್ಲ ಎನ್ನುವಂತಹ ಮತ್ತೊಂದು ಆತಂಕ, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಇವತ್ತು ಭೇಟಿ ಕೊಟ್ಟು ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಂಜುನಾಥ್? ಹೌದು, ಖಂಡಿತ ಸಾಹಿಲ್. ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿರುವಂತಹ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿರುವಂತಹ ಡಿ ಸುಧಾಕರ್ ಅವರ ಸ್ಥಿತಿ ಬಹಳ ಗಂಭೀರ ಅಂತೇಳಿ ಈಗಾಗಲೇ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಯಾಕಂದ್ರೆ ಕಳೆದ 3 ದಿನಗಳಿಂದನೂ ಕೂಡ ಕಿಮ್ಸ್ ಆಸ್ಪತ್ರೆಯ ಐಸಿಯುನಲ್ಲಿ ಪರಿಸ್ಥಿತಿ ತುಂಬಾ ಹದಗೆಟ್ಟಿರುವಂತದ್ದು. ಜೊತೆಗೆ ಮೆಡಿಸಿನ್ ಕೂಡ ಬಾಡಿಗೆ ಸಪ್ಲೈ ಆಗ್ತಾ ಇಲ್ಲ ಅಂತೇಳಿ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಯಾಕಂದ್ರೆ ಕಳೆದ 15 ದಿನಗಳಿಂದಷ್ಟೇ 20 ದಿನ ಈ ಹಿಂದೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯಲಾಗಿತ್ತು. ಅಲ್ಲಿ ಕೂಡ ಶಸ್ತ್ರಚಿಕಿತ್ಸೆ ಅಂದ್ರೆ ಅವ್ರಿಗೆ ಏನು ಮೆಡಿಸಿನ್ ಅಲ್ಲಿ ಸರಿಯಾದ ವ್ಯವಸ್ಥೆ ಸಿಗದ ಕಾರಣ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಸೊ ಅಲ್ಲಿ ಕೂಡ ಕಳೆದ 2 ದಿನಗಳಿಂದ ಕೂಡ ಸರಿಯಾದ ಶಸ್ತ್ರಚಿಕಿತ್ಸೆ ಅಂದ್ರೆ ಏನು ಅವ್ರಿಗೆ ಟ್ರೀಟ್ಮೆಂಟ್ ಬಾಡಿಗೆ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ. ಸೊ ಹೀಗಾಗಿ ಅವರ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಿದೆ. ಮೊದಲನೇದಾಗಿ ಇವರು ಅಂದ್ರೆ ಆರೋಗ್ಯವಾಗಿದ್ರು ಆದ್ರೂ ಕೂಡ ಮೊಣಕಾಲನ ಒಂದು ಆಪರೇಷನ್ ಮಾಡಬೇಕು ಅಂತೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆದಂತಹ ಸುಧಾಕರ್ ಅವರು ಈಗ ಅಂದ್ರೆ ಶ್ವಾಸಕೋಶಕ್ಕೆ ಇನ್ಸ್ಪೆಕ್ಷನ್ ಆಗಿದೆ ಅಂತೇಳಿ ಆ ಮಾಹಿತಿ ಬಂದಿರುವಂತದ್ದು. ಸೊ ಶ್ವಾಸಕೋಶದಲ್ಲಿ ಇನ್ಸ್ಪೆಕ್ಷನ್ ಆಗಿದೆ, ಲಂಗ್ಸ್ ಇನ್ಸ್ಪೆಕ್ಷನ್ ಆಗಿರೋದ್ರಿಂದ ಸದ್ಯ ಯಾವುದೇ ಮೆಡಿಸಿನ್ಗಳು ಸರಿಯಾಗಿ ಬಾಡಿಗೆ ಇಲ್ಲ ಅಂತೇಳಿ ಮಾಹಿತಿ ಗೊತ್ತಾಗ್ತಿರುವಂತದ್ದು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಸುಧಾಕರ್ ಅವರ ಆರೋಗ್ಯ ಸ್ಥಿತಿ ಬಹಳ ಗಂಭೀರ ಅಂತೇಳಿ ಆಗ್ತಿರುವಂತದ್ದು. ಇದನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಚಿವ ಸಂಪುಟದಲ್ಲಿ ಇವರು ಸಚಿವರಾಗಿರೋದ್ರಿಂದ ಈಗ ಸಿಎಂ ಕೂಡ ಬಂದು ಅವ್ರನ್ನ ಆರೋಗ್ಯ ವಿಚಾರಿಸುವಂತ ಕೆಲಸ ಮಾಡಿದ್ರು. ಸೊ ಇದೆಲ್ಲದ್ರ ಮಾಹಿತಿ ಸದ್ಯ 24 ಗಂಟೆ ನಂತರ ನಾವು ಹೇಳ್ತೀವಿ ಅಂತೇಳಿ ಡಾಕ್ಟ್ರು ಹೇಳ್ತಿರುವಂತದ್ದು. ಸಾಹಿಲ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸಿಗೆ. ನಿಜಕ್ಕೂ ಕೂಡ ಸಚಿವರ ಆರೋಗ್ಯ ಸ್ಥಿತಿಯ ಬಗ್ಗೆ ಒಂದು ತರಹದ ಆತಂಕವೂ ಕೂಡ ರಾಜ್ಯಾದ್ಯಂತ ಮೂಡ್ತಾ ಇರುವಂತಹದ್ದು. ಮತ್ತೊಂದು ಕಡೆ ಅಭಿಮಾನಿಗಳ ದಂಡು, ಅವರು ಕೂಡ ಮರುಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗಬಹುದು, ಶ್ವಾಸಕೋಶದ ಸೋಂಕು ಬೇರೆ. ನೋಡಿ, ಭಾರತದಲ್ಲಿ ಶ್ವಾಸಕೋಶದ ಸೋಂಕು ಮಾರಣಾಂತಿಕವಾಗಿ ಜನರನ್ನ ಕಾಡ್ತಾ ಇತ್ತು. ಅಪರೂಪದ ಪ್ರಕರಣಗಳಾದರೂ ಕೂಡ ಈ ಶ್ವಾಸಕೋಶದ ಸೋಂಕಿನಿಂದ ಹೆಚ್ಚಿನ ಆದಷ್ಟು ಇನ್ಸ್ಟಂಟ್ ಆದಂತಹ ಆರೋಗ್ಯ ಚೇತರಿಕೆ ಎಲ್ಲಿಯೂ ಕೂಡ ಕಂಡು ಬರೋದಿಲ್ಲ. ಸೊ ಸಚಿವರ ಆರೋಗ್ಯದಲ್ಲೂ ಕೂಡ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿರುವುದರಿಂದಾಗಿ ವೈದ್ಯರು ಕೂಡ ಇದನ್ನ ಸಾಹಸದ ರೂಪದಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.